ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಪ್ರಿಯ ಸ್ನೇಹಿತರೆ, ಯೇಸು ಕ್ರಿಸ್ತನು ಪುನರುತ್ಥಾನವಾದ ನಂತರ ಎಮ್ಮಾಯಿಸಿನ ಮಾರ್ಗದಲ್ಲಿ ಹೋಗುತ್ತಿದ್ದ ಇಬ್ಬರು ಶಿಷ್ಯರನ್ನು ಭೇಟಿಯಾದನು. ಅವರು ಗೊಂದಲ ಇದ್ದರು, ನಿರಾಶೆಯಾಗಿದ್ದರು ಮತ್ತು ಅನೇಕ ಪ್ರಶ್ನೆಯಿಂದ ತುಂಬಿಕೊಂಡಿದ್ದರು. ಯೇಸು ಇಸ್ರಾಯೇಲನ್ನು ವಿಮೋಚನೆ ಮಾಡು ಎಂದು ಅವರು ತಿಳಿದುಕೊಂಡಿದ್ದರು. ಆದರೆ ಶಿಲ್ವೆ ಘಟನೆ ಅವರ ನಿರೀಕ್ಷೆಯನ್ನು ಭಂಗಪಡಿಸಿತು. ಆ ಸಮಯದಲ್ಲಿ ಯೇಸು ಅವರಿಗೆ ಕೇಳಿದ ಪ್ರಶ್ನೆ ಎಂದರೆ, ಮೆಸ್ಸಿಯನು ಈ ಕಷ್ಟ ಅನುಭವಿಸಿ ತನ್ನ ಮಹಿಮೆಗೆ ಪ್ರವೇಶಿಸಬೇಕಾಗಿಲ್ಲವೇ? ಲೂಕ 24:26. ಯೇಸು ಅವರಿಗೆ ತಿಳಿಸಬೇಕೆಂದರೆ ಕಷ್ಟವು ದೇವರ ಯೋಜನೆಯ ವೈಫಲ್ಯವಲ್ಲ, ಅದು ದೇವರ ಯೋಜನೆಯ ಪೂರ್ಣತೆ ಆಗಿತ್ತು ಎಂಬುದಾಗಿ. ಈ ಪ್ರಶ್ನೆ ನಮಗೆ ಒಂದು ಮಹತ್ವದ ಸತ್ಯವನ್ನು ನೆನಪಿಸುತ್ತದೆ. ಕ್ರಿಸ್ತನ ಕಷ್ಟವು ಆಕಸ್ಮಿಕವಲ್ಲ, ಅದು ದೇವರ ಯೋಜನೆ ಆಗುತ್ತೆ ಎಂಬುದಾಗಿ. ಯೆಶಾಯ ಪ್ರವಾದಿಗಳಿಂದ ಹಿಡಿದು ಶಿಲುಬೆ ಘಟನೆವರೆಗೂ ಮೆಸ್ಸಿಯನು ಲೋಕದ ಪಾಪದ ಕಷ್ಟ ಅನುಭವಿಸಿ ಎಂಬುದಾಗಿ ಈಗಾಗಲೇ ಪ್ರಕಟಪಡಿಸಿದ್ದರು. ಯೆಶಾಯ 53:7 ನಾವು ಓದುತ್ತೇವೆ, ಕರ್ತನ ಸೇವಕನು ಹಿಂಸಿಸಲ್ಪಟ್ಟು ಕಷ್ಟಪಡನಾಗಿದ್ದು ತನ್ನ ಬಾಯಿಯನ್ನು ತೆರೆಯಿಲ್ಲ ಎಂಬುದಾಗಿ. ವಿಮೋಚನೆಯನ್ನು ತೊರೆದಕ್ಕಾಗಿ ಮೆಸ್ಸಿಯನು ಕಷ್ಟ ಅನುಭವಿಸಬೇಕಾಗಿತ್ತು. ರಕ್ತಸ್ರಾವವಿದೆ, ಪಾಪದ ಕ್ಷಮೆ ಇಲ್ಲ ಎಂಬುದಾಗಿ ಅದು ಶಿಲುಬೆಗೆ ಅಗತ್ಯವಾಗಿತ್ತು. ಕ್ರಿಸ್ತನ ಕಷ್ಟವು ದೇವರ ಪ್ರೀತಿ ಆಳವನ್ನು ನಮಗೆ ತೋರಿಸುತ್ತದೆ. ಯೇಸು ನಮ್ಮ ನೋವು, ನಮ್ಮ ಪಾಪ ಮತ್ತು ನಮ್ಮ ಶಿಕ್ಷೆಯನ್ನು ಹೊತ್ತುಕೊಂಡನು. ಹೀಗಾಗಿ ನಾವು ಕ್ಷಮೆ ಮತ್ತು ಹೊಸ ಜೀವನವನ್ನು ಪಡೆಯಬಹುದು ಎಂಬುದಾಗಿ. ಶಿಲುಬೆ ಹೊರಗೆ ನೋಡಲು ಸೋಲಂತೆ ಕಂಡರೂ ಅದು ನಿಜವಾಗಿ ವಿಜಯದ ಮಾರ್ಗವಾಗಿತ್ತು. ಕಷ್ಟ ನಂತರ ಪುನರುತ್ಥಾನ ಬಂತು ಮತ್ತು ಶಿಲುಬೆ ನಂತರ ಮಹಿಮೆ ಬಂತು. ಕೆಲವೊಮ್ಮೆ ನಾವು ಪರೀಕ್ಷೆಗಳನ್ನು, ನೋವುಗಳನ್ನು, ಸಂಕಟಗಳನ್ನು ಎನಿಸುತ್ತೇವೆ ಮತ್ತು ಏಕೆ ಎಂದು ಪ್ರಶ್ನೆ ಮಾಡುತ್ತೇವೆ. ಆದರೆ ಕ್ರಿಸ್ತನ ಜೀವನ ನಮಗೆ ತೋರಿಸುತ್ತದೆ, ದೇವರು ಕಷ್ಟವನ್ನು ಮಹಿಮೆಗಾಗಿ ಮಾರ್ಪಡಿಸಬಲ್ಲನೆಂದು. ಮಾರ್ಕ 10:45 ನಾವು ಓದುತ್ತೇವೆ, ಮನುಷ್ಯ ಕುಮಾರನು ಸಹ ಸೇವೆ ಮಾಡಲು ಬರಲಿಲ್ಲ ಮತ್ತು ಸೇವೆ ಮಾಡಕ್ಕೋಸ್ಕರ ಬಂದನು ಎಂಬುದಾಗಿ, ತನ್ನ ಪ್ರಾಣ ಕೊಡಲಿಕ್ಕೆ ಬಂದನು ಎಂಬುದಾಗಿ. ಪೌಲನು ಹೇಳ್ತಾ ರೋಮ ಪತ್ರಿಕೆ 8:18 ಹೀಗೆ ಆತ ನೆನಪಿಸ್ತಾನೆ, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾದ ಮಹಿಮೆಯನ್ನು ಅಲಿಸಿದರೆ ಈ ಕಾಲದ ಕಷ್ಟಗಳು ಅಲ್ಪ ಸರಿ ಎಂಬುದಾಗಿ. ಹೇಗೆ ಶಿಲುಬೆ ಪುನರುತ್ಥಾನಕ್ಕೆ ದಾರಿ ಮಾಡಿತು, ಹಾಗೆಯೇ ನಮ್ಮ ಸಂಕಟಗಳು ಗಾಢವಾದ ನಂಬಿಕೆಯನ್ನು, ನಿರೀಕ್ಷೆಯನ್ನು ಹೆಚ್ಚಿಸಲು ಅದು ದಾರಿ ಮಾಡುವಂತದ್ದಾಗಿದೆ. ಆದ್ರಿಂದ ನಮಗಾಗಿ ಕಷ್ಟ ಅನುಭವಿಸಿದ ರಕ್ಷಕರನ್ನು ನಾವು ನಂಬೋಣ. ನಮ್ಮ ರಕ್ಷಣೆಯ ಶಿಲುಬೆ ಅಗತ್ಯವಾಗಿತ್ತು ಎಂಬುದನ್ನು ನೆನಪಿಸಿಕೊಳ್ಳೋಣ. ಯಾಕಂದ್ರೆ ಆತನು ಕಷ್ಟ ಅನುಭವಿಸಿ ಪುನರುತ್ಥಾನಗೊಂಡದಿಂದ ನಮಗೆ ಕ್ಷಮೆ, ನಿರೀಕ್ಷೆ ಮತ್ತು ನಿತ್ಯ ಜೀವವನ್ನು ದೊರಕಿತ್ತು ಎಂಬುದಾಗಿ ತಿಳಿಸಿದ್ದಾರೆ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೆನ್.